ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ದೇ ಜಮಾನ ಇವಾಗ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಅವರ ಅರ್ನಿಂಗ್ಸ್, ಅವರ ಪಾಪ್ಯುಲಾರಿಟಿ, ಎವ್ರಿಥಿಂಗ್ ಈಸ್ ಬೆಂಚ್ ಮಾರ್ಕ್ಸ್ ನೆಕ್ಸ್ಟ್ ಜನ್ರೇಷನ್ಗೂ. ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ನ ಪ್ರಭಾವ, ಅವರ ಇಂಪ್ಯಾಕ್ಟ್ ಆನ್ ಅದರ್ಸ್ ಲೈಫ್ ನೋಡಿದಾಗ ಏನು ಅನ್ಸುತ್ತೆ? ಇವಾಗ ಫಾರ್ ಎನ್ ಎಕ್ಸಾಂಪಲ್, ನೀವೇ ಒಂದಷ್ಟು ಕಾಂಟೆಂಟ್ ಮಾಡಿರ್ತೀರ, DMs ಬರ್ತಾನೆ ಇರುತ್ತೆ. ದೇಸೆ ನೀವು ಹೇಳಿದ್ರಿಂದ ನನಗಿದು ಸುಲಭ ಆಯಿತು, ನೀವು ಹೇಳಿದ್ರಿಂದ ಈ ಸಬ್ಜೆಕ್ಟ್ ಅರ್ಥ ಆಯಿತು. ಇಟ್ ಕ್ಯಾನ್ ಬಿ ಅ ಸ್ಟೂಡೆಂಟ್ ಆರ್ ಅ ಬಿಸ್ನೆಸ್ ಮ್ಯಾನ್ ಆರ್ ಅ ಕಾಮನ್ ಪರ್ಸನ್. ಸೊ ಅದನ್ನು ನೋಡಿದಾಗ, ನಿಮಗೆ ಬರ್ತಾ ಇರೋ ರಿಪ್ಲೈಸ್ ನೋಡಿದಾಗ, ಪ್ರತಿಕ್ರಿಯೆಗಳು ನೋಡಿದಾಗ ಹೆಂಗೆ ಅನ್ಸುತ್ತೆ? ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನೀವು ಹೇಳಿದ್ರಿ ಇವಾಗ ನಾವು ತುಂಬ ಇನ್ಫ್ಲೂಯೆನ್ಸಸ್ ಕಾಲ ಆಗಿದೆ ಅಂತ. ಯಾವಾಗ ವಿ ರಿಸೀವ್ ದ DMs ಅಲ್ಲ, ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನಮ್ಮ ಕಾಂಟೆಂಟ್ ವರ್ಕ್ ಆಗ್ತಾ ಇದೆ ಅಲ್ಲ ಅಂತ. ಯಾಕಂದರೆ ಎಷ್ಟು ಸರ್ತಿ ಏನಾಗುತ್ತೆ, ಡೂಮ್ ಸ್ಕ್ರೋಲ್ ಮಾಡಬೇಕಾದ್ರೆ ನಾವು ಬೈ ಡಿಫಾಲ್ಟಾಗಿ ಲೈಕ್ ಮಾಡಿರ್ತೀವಿ, ಕಾಂಟೆಂಟ್ ನೋಡ್ತೀವೋ ಬಿಡ್ತಿಲ್ಲ ಗೊತ್ತಿಲ್ಲ, ಲೈಕ್ ಮಾಡಿ ವಿ ವಿಲ್ ಜಸ್ಟ್ ಸ್ಕಿಪ್ ಇಟ್. ಬಟ್ ಅದು ಕಮೆಂಟ್ ಸೆಕ್ಷನಲ್ಲಾಗಲಿ ಅಥವಾ DMsಲ್ಲಾಗಲಿ ಯಾವಾಗ ಮೆಸೇಜ್ ಬರುತ್ತಲ್ಲ, ಅದನ್ನ ನೋಡಿ ಇಷ್ಟು ಖುಷಿ ಆಗುತ್ತಲ್ಲ, ದ್ಯಾಟ್ ಓಕೆ ಇಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಇಟ್ ಈಸ್ ಪೇಯಿಂಗ್ ಅಸ್ ಅಂತ ಅನಿಸುತ್ತೆ. ಯಾಕಂದರೆ ನನಗೆ ಸುಮಾರಷ್ಟು DMs ಬಂದಿರುತ್ತೆ. ಐ ಸ್ಟಿಲ್ ರಿಮೆಂಬರ್ ಒಂದು ಸರ್ತಿ ಕೆಲವೊಂದು ಮೆಸೇಜಸ್ ಹೆಂಗೆ ಬಂದಿರುತ್ತೆ ಅಂದರೆ, ನಂದು ಬಿಸ್ನೆಸ್ ಸ್ಟಡಿ ಎಕ್ಸಾಮ್ ಇತ್ತು, ಆ್ಯಕ್ಚುಲಿ ಓದಿದ್ದಿಲ್ಲ ಈ ಒಂದು ಕಾನ್ಸೆಪ್ಟ್, ನಿಮ್ಮ ವಿಡಿಯೋ ನೆನಪಿತ್ತು ಈ ಕೇಸ್ ಸ್ಟಡಿ ಕವರ್ ಮಾಡಿದ್ದು, ಅದನ್ನು ನೋಡಿದೆ ಆ್ಯಂಡ್ ಇಟ್ ಆ್ಯಕ್ಚುಲಿ ಹೆಲ್ಪ್ ಡಸ್ ಇನ್ ಗೇನಿಂಗ್ ಮಾರ್ಕ್ಸ್ ಅಂತ ಬಂದಿರುತ್ತೆ. ದಿಸ್ ಇಸ್ ಫ್ರಮ್ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್. ಇನ್ನು ಕೆಲವೊಂದು ಸರ್ತಿ ನಾವು ಯಾವುದೋ ಒಂದು ಸ್ಟಾರ್ಟಪ್ ಮೇಲಾಗಲಿ ಅಥವಾ ಒಂದು Tier 2 ಅಥವಾ Tier 3 ಸಿಟಿಯಲ್ಲಿದ್ದಂಥ ಒಂದು ಯಾವುದೋ ಒಂದು ಚಿಕ್ಕ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಿರ್ತೀವಿ, ಆ್ಯಂಡ್ ಆ ವಿಡಿಯೋ ಅಕಸ್ಮಾತ್ ಏನಾದರೂ ಪಾಪ್ಯುಲರ್ ಆಯ್ತು ಅಂದರೆ, ನಂಗೆ ನಿಜ ಬಿಸ್ನೆಸ್ ಓನರ್ಸ್ ಕಾಲ್ ಮಾಡಿದ್ದೆ ದ್ಯಾಟ್ ನೀವು ವಿಡಿಯೋ ಮಾಡಿದ್ರಿ, ಇವತ್ತು ನಮ್ಮ ಸೇಲ್ಸ್ ಡಬಲ್ ಆಗಿದೆ, ನಮ್ಮ ಆ್ಯಕ್ಚುಲಿ ಫುಟ್ಫಾಲ್ ಜಾಸ್ತಿ ಆಗಿದೆ ಅಂತ. ಆ್ಯಂಡ್ ಇದೇನು ಈ ಪ್ರೀತಿ ಅಂತ ತೋರಿಸ್ತಾರಲ್ಲ, ದಿಸ್ ಈಸ್ ವರ್ತ್ ಮೋರ್ ದೆನ್ ಮಿಲಿಯನ್ ವಿಡಿಯೋ ಹೋಗಿದೆಯಾ ಅಥವಾ ಕಮೆಂಟ್ಸ್ 1,000 ಬಂದಿದೆಯಲ್ಲ, ದಟ್ ಡಸಂಟ್ ಮ್ಯಾಟರ್ ವೆನ್ ಇಟ್ ಈಸ್ ಆ್ಯಕ್ಚುಲಿ ಕ್ರಿಯೇಟಿಂಗ್ ಇಂಪ್ಯಾಕ್ಟ್ ಇನ್ ರಿಯಲ್ ಲೈಫ್. ಸೊ ದ್ಯಾಟ್ ಈಸ್ ಆ್ಯಕ್ಚುಲಿ ವಾಟ್ ಐ ಆಮ್ ಸೋಷಿಯಲ್ ಮೀಡಿಯಾಯಿಂದ ಗ್ರೇಟ್ಫುಲ್ ಆಗಿರೋದು ನನಗೆ. ದ್ಯಾಟ್ಸ್ ವಂಡರ್ಫುಲ್. ಆಮೇಲೆ ನಿಮಗೆ ಆಫ್ ದ ಕ್ಯಾಮ್ರಾ ಮಾತಾಡಿಸುವಾಗ ನೀವು ಹೇಳ್ತಾ ಇದ್ರಿ 21 ಇಯರ್ಸ್ ಈಗ ನೀವು ಈಗೊಂದು ಕಂಪನಿ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಿ, ಅಥವಾ ಕಂಪನಿ ಶುರು ಆಗ್ತಾ ಇದೆ ಅಂತ. ಸೊ ಆ್ಯಸ್ ಎನ್ ಆಂಟ್ರಪ್ರನರ್ ಓಪನಿಂಗ್ ಇವಾಗ ಶುರು ಮಾಡ್ತಾ ಇರೋದು, ನಿಮಗೆ ಯಾರು ರೋಲ್ ಮಾಡೆಲ್ ಅಂತ? ಅಂದರೆ ಯಾರು ನೋಡಿ ನಿಮಗೆ ಅನ್ನಿಸ್ತು? ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಆಫ್ಕೋರ್ಸ್ ಜೊತೆಗೆ ಇದ್ದರು, ಬಟ್ ಕೆಲವೊಂದು ಇನ್ಸ್ಪಿರೇಷನ್ಸ್ ಆಗಿಬಿಡುತ್ತೆ ಲೈಫಲ್ಲಿ, ಯಾರದೋ ಒಂದು ಸ್ಟೋರಿ ನಮ್ಮನ್ನು ಟ್ರಿಗರ್ ಮಾಡುತ್ತೆ, ಅವ್ರು ಮಾಡಿದ್ದಾರೆ ನಾವು ಮಾಡಬೇಕು ಅಂತ. ಹಾಗಿದ್ದೇನಾದ್ರೂ ಇದೆಯಾ? ಸುಮಾರಷ್ಟು ಆಂಟ್ರಪ್ರಿನ್ಯೂರ್ಸ್, ಲೈಕ್ ಎಸ್ಪೆಷಲಿ ನಾನು ಅದೇ ಫೀಲ್ಡಲ್ಲಿ ಕಾಂಟೆಂಟ್ ಮಾಡೋದ್ರಿಂದ ನಾನು ಸುಮಾರಷ್ಟು ಆಂಟ್ರಪ್ರಿನ್ಯೂರ್ಸ್ ಜರ್ನಿನ ನೋಡ್ತಾ ಇರ್ತೀನಲ್ಲ. ವಿತಿನ್ 5 years ಸ್ಪ್ಯಾನಲ್ಲಿ, ಈ 5 ವರ್ಷದಲ್ಲಿ ತುಂಬ ಜನ ಆಂಟ್ರಪ್ರಿನರ್ಸ್ ತುಂಬ ಲೆವೆಲಿಗೆ ಹೋಗಿದ್ದಾರೆ. ಕರೆಕ್ಟ್. ನೇಮ್ ಸಮ್ 5 ನಿಮಗೆ ತುಂಬ ಇನ್ಸ್ಪೈರ್ ಮಾಡಿದ್ದು. ನಂಗೆ ತುಂಬ ಅಂದರೆ ತುಂಬ ಇನ್ಸ್ಪೈರ್ ಮಾಡಿದಂದರೆ ಶ್ರದ್ಧಾ ಶರ್ಮಾ ಅಂತ. ಶಿ ಇಸ್ ದ ಫೌಂಡರ್ ಆಫ್ ಯೋರ್ ಸ್ಟೋರಿ. ಸೊ ಅವ್ರ ಜರ್ನಿ ನಂಗೆ ಆ್ಯಕ್ಚುಲಿ ವೆರಿ ರೆಸೊನೇಟ್ ಆಗುತ್ತೆ, ತುಂಬ ಅಂದರೆ ತುಂಬ. ಯಾಕಂದರೆ ಅವರು ಜರ್ನಲಿಸಮಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡು ಒಂದು ಕಂಪ್ನಿನ ಪ್ರಾರಂಭಿಸಿದವರು. ಸೊ ಅವ್ರು ತುಂಬ ಇಷ್ಟ ಆಗ್ತಾರೆ ನಂಗೆ, ಅವರ ಜರ್ನಿ ಆಗಿರೋ ಒಂದು ಲೈನಲ್ಲಿ ಅವ್ರದ್ದು ಜರ್ನಿ ಅಂದರೆ ಅವ್ರದ್ದು ಬೇಸ್ ಏನು ಅಂತ ಹೇಳ್ಬೋದಾ? ಅವ್ರು ಆ್ಯಕ್ಚುಲಿ ಬಿಹಾರಿಂದ ಬಂದಿದ್ದು ಶ್ರದ್ಧಾ ಶರ್ಮಾ. ಸೊ ಇವಾಗಲೂ ಸಹ ಬಿಹಾರ್ ಅಂತ ಕನ್ಸಿಡರ್ ಮಾಡಿದ್ರೆ ಅಷ್ಟು ಎಕ್ಸ್ಪೋಜರ್ ಇಲ್ಲ, ಎಸ್ಪೆಷಲಿ ವೆನ್ ಕಮ್ಸ್ ಟು ಮೀಡಿಯಾ. ಸೊ ಅಂಥದ್ರಲ್ಲಿ ಅವರು CNBCಯಲ್ಲಿ ಆಸ್ ಎ ಜರ್ನಲಿಸ್ಟ್ ಜಾಯ್ನ್ ಆಗಿ ಶಿ ಲರ್ನ್ಸ್ ದ ಬೇಸಿಕ್ಸ್ ಆಫ್ ಮೀಡಿಯಾ. ಅದಾದಮೇಲೆ ಆಂಟ್ರಪ್ರಿನರ್ಶಿಪ್, ಹೀಗೆ ಬಿಸ್ನೆಸ್ ಸ್ಟೋರೀಸ್ನ ಕವರ್ ಮಾಡ್ತಾ ಅವ್ರಿಗೆ ಆಂಟ್ರಪ್ರಿನರ್ಶಿಪ್ಪಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಶಿ ಸ್ಟಾರ್ಟ್ಸ್ ಅ ಮೀಡಿಯಾ ಕಂಪನಿ ಆಫ್ ಹರ್ ಓನ್ ಕಾಲ್ಡ್ ಯೋರ್ ಸ್ಟೋರಿ. ಆ್ಯಂಡ್ ರತನ್ ಟಾಟಾ ಇನ್ವೆಸ್ಟ್ ಮಾಡಿ ಹಿ ಬ್ಯಾಕ್ಸ್ ಹರ್ ಕಂಪನಿ. ಲವ್ಲಿ. ಸೊ ರತನ್ ಟಾಟಾ ಅವರು ಇದರ ಮೆಂಟರ್ ಅಂತ ಇದ್ದಾಗ ಇಟ್ ಈಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಕಂಪನಿ ಅಂತ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಅಗೇನ್ ಲೈಕ್ ದ ಟಾಟಾಸ್ ಆರ್ ರಿಯಲಿ ಇನ್ಸ್ಪೈರಿಂಗ್. ನಿತಿನ್ ಕಾಮತ್ ಆ್ಯಂಡ್ ನಿಖಿಲ್ ಕಾಮತ್, ನಮ್ಮ ಬೆಂಗಳೂರು ಆಂಟ್ರಪ್ರಿನ್ಯೂರ್ಸ್. ಸೊ ದೀಸ್ ಆರ್ ಸಮ್ ಆಫ್ ದ ಆಂಟ್ರಪ್ರಿನ್ಯೂರ್ಸ್ ತುಂಬ ಅಂದರೆ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಬಿಕಾಸ್ ಇವ್ರು ಯಾರು ಅಂದರೆ ಒಂದು ಸೆಟ್ ಆಫ್ ಬ್ಯಾಕಪ್ ಇಟ್ಕೊಂಡು ಬಂದಿದ್ರಲ್ಲ, ಫ್ರಮ್ ಸ್ಕ್ರಾಚ್ ಅವರೇ ಶುರು ಮಾಡಿದ್ದು. ಆ್ಯಂಡ್ ಆ್ಯಕ್ಚುಲಿ ಒಂದು ಇಂಡಸ್ಟ್ರಿಯಲ್ಲಿ ಹೋದರೆ ದೇ ಹ್ಯಾವ್ ಆ್ಯಕ್ಚುಲಿ ಸ್ಟಾರ್ಟೆಡ್ ದೇರ್ ಓನ್ ವೇ ಆ್ಯಂಡ್ ದೇ ಹ್ಯಾವ್ ಬಿಕಮ್ ಅನ್ ಇನ್ಸ್ಪಿರೇಷನ್ ಟು ದಿ ಎಂಟೈರ್ ವರ್ಲ್ಡ್, ನಾಟ್ ಜಸ್ಟ್ ಇಂಡಿಯಾ. ಅದರಿಂದ ಪ್ರೀ ಕೊರೋನಾ ಪೋಸ್ಟ್ ಕೊರೋನಾ ಏನು ಡಿಫ್ರೆನ್ಸ್ ಅನಿಸುತ್ತೆ ಇನ್ವೆಸ್ಟ್ಮೆಂಟ್ ಅಥವಾ ಇಂಡಸ್ಟ್ರಿ ಸೆಕ್ಟರ್ನಲ್ಲಿ? ಅಥವಾ ನಾನೊಬ್ಬ ಉದ್ಯಮಿ ಆಗಬೇಕು ಅಂತ ಅಂದ್ಕೊಂಡ್ರೆ ಏನು ಎಕ್ಸ್ಪೋಜರ್ ಇದೆ ಇವಾಗ ಆ್ಯಸ್ ಅ ಯಂಗ್ ಮೈಂಡ್? ಏನು ಎಕ್ಸ್ಪೋಜರ್ ಇದೆ ಇವಾಗ? ಐ ಥಿಂಕ್ ತುಂಬ ಡಿಫ್ರೆನ್ಸ್ ಬಂದಿದೆ ಪ್ರೀ ಕೊರೋನಾ ಆ್ಯಂಡ್ ಪೋಸ್ಟ್ ಕೊರೋನಾ. ಐ ಮೀನ್ ಆಬ್ವಿಯಸ್ಲಿ ಪ್ರೀ ಕೊರೋನಾ ವಾಸ್ ನಾಟ್ ವೆರಿ ಆ್ಯಕ್ಟಿವ್ ಈ ಒಂದು ಫೀಲ್ಡಲ್ಲಿ. ಬಟ್ ನಾನು ನೋಟಿಸ್ ಮಾಡ್ದಂಗೆ ಇವಾಗ ಇನ್ವೆಸ್ಟ್ ಮಾಡ್ತಾ ಇರೋವಂಥ ಇಂಡಸ್ಟ್ರೀಸೇ ಬೇರೆ ಆಗಿದೆ. ಐ ಥಿಂಕ್ ನಾವು ದೇ ಆರ್ ಫೋಕಸಿಂಗ್ ಮೋರ್ ಆನ್ ಟು ದ ನ್ಯೂ ಏಜ್ ಇಂಡಸ್ಟ್ರೀಸ್. ಲೈಕ್ ರೀಸೆಂಟಾಗಿ ಸಹ ಸಸ್ಟೈನಬಿಲಿಟಿ ಹ್ಯಾಸ್ ಬಿಕಮ್ ಅ ನ್ಯೂ ಥಿಂಗ್. ಮೀಡಿಯಾ ಇವಾಗ ಫುಲ್ ಇಂಡಸ್ಟ್ರಿ ಹೈಲೈಟಲ್ಲಿದೆ, ಎಸ್ಪೆಷಲಿ ಇವಾಗ ನ್ಯೂ ಏಜ್ ಮೀಡಿಯಾ ಲೈಕ್ ಸೋಷಿಯಲ್ ಮೀಡಿಯಾ.
ಇನ್ಫ್ಯಾಕ್ಟ್ ಕಂಪ್ನೀಸ್ ಲೈಕ್ ಝೆರೋದಾ ಅವರು ಡೈವರ್ಸಿಫೈ ಮಾಡಿದ್ದಾರೆ ಇನ್ ದ ನ್ಯೂ ಏಜ್ ಮೀಡಿಯಾ 01 ನೆಟ್ವರ್ಕ್ ಮೂಲಕ. ಆ್ಯಂಡ್ ಇವಾಗ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಹಸ್ ಬಿಕಮ್ ಅ ಪ್ರಯಾರಿಟಿ ರೈಟ್ ನಾವು. ಸೊ ದೀಸ್ ಆರ್ ಸಮ್ ಆಫ್ ದ ಇಂಡಸ್ಟ್ರೀಸ್ ವೇರ್ ನನ್ನ ಅನಾಲಿಸಿಸ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಬೀನ್ ಗ್ರೋಯಿಂಗ್. ಆ್ಯಂಡ್ ಆಫ್ಕೋರ್ಸ್ ಟೆಕ್ ಆಗಲಿ ಅಗ್ರಿಕಲ್ಚರ್ ದೀಸ್ ವಿಲ್ ಬಿ ದ ಯಾವಾಗಲೂ ಇದ್ದಂಥ ಇಂಡಸ್ಟ್ರಿ ಇದ್ದೇ ಇರುತ್ತೆ. ಆ್ಯಂಡ್ ಡೀಪ್ ಟೆಕ್, AI, these are the booming sectors. Okay, lovely.